ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಸ್ವೀಟ್ ರೆಸಿಪಿಯನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬ ದೀಪಾವಳಿ ಹಬ್ಬ ತುಂಬಾನೇ ಸ್ವೀಟ್ಸ್ ರೆಸಿಪಿಯನ್ನ ಮಾಡ್ತಾನೆ ಇದ್ದೀನಿ ನಿಮ್ಗೋಸ್ಕರ. ತುಂಬಾ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಯಾವ್ಯಾವ ರೆಸಿಪಿಯನ್ನ ಟ್ರೈ ಮಾಡ್ಬೋದು ಅದನ್ನೆಲ್ಲ ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ನೋಡ್ತಾ ಇದ್ರಲ್ಲ ಕಾಲ್ಕಂಡು, ಯಾರಿಗೆಲ್ಲ ಈ ಕಾಲ್ಕಂಡ್ ಇಷ್ಟ ಎಲ್ಲ ಹೇಳಿ. ಕ್ವಿಕ್ ಆಗಿ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಟೇಸ್ಟಿಯಾಗಿ ಬೇಕರಿ ಶೈಲಿನಲ್ಲೇ ಮನೇಲೆ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಒಂದು ಬಾಕ್ಸ್ಗೆ ತುಪ್ಪನ ಸವರಿಟ್ಕೊಳ್ಬೇಕಾಗತ್ತೆ. ಈ ರೀತಿ ಲಂಚ್ ಬಾಕ್ಸಿಗೆ ಆಗ್ಬೋದು, ಇಲ್ಲ ಒಂದು ತಟ್ಟೆಗೆ ಆಗ್ಬೋದು, ಅಥವಾ ಮೌಲ್ಡ್ ಇದ್ರೆ ಮೌಲ್ಡಿಗೆ ಹಾಕೊಳ್ಬಹುದು. ಹಿಂಗೆ ತುಪ್ಪನೆಲ್ಲ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1/4 ಕಪ್ ನಷ್ಟು ಸಕ್ಕರೆಯನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ಇಟ್ಕೊಂಡ್ರೆ ಸಾಕು. ಜೊತೆಗೆ 1 ಲೀಟರ್ ಅಷ್ಟು ಗಟ್ಟಿ ಹಾಲು ಬೇಕಾಗತ್ತೆ. ಒಂದ್ ಸ್ವಲ್ಪ ನೀರನ್ನ ಒಂದು ಪ್ಯಾನಿಗೆ ಹಾಕೊಳ್ಬೇಕು ಮೊದಲು. ಅದಾದ್ಮೇಲೆ ಹಾಲನ್ನ ಹಾಕೊಳ್ಬೇಕಾಗತ್ತೆ. ಈ ರೀತಿ ನಾನ್ ಸ್ಟಿಕ್ ಪ್ಯಾನ್ ಅನ್ನೇ ಇಟ್ಕೊಂಡ್ರೆ ತಳ ಹತ್ತೋದಿಲ್ಲ, ತಿರ್ಬೋದಕ್ಕೂ ಈಸಿ ಅನ್ಸುತ್ತೆ. ನಾನಿಲ್ಲಿ ಸ್ವಲ್ಪ ನೀರ್ ಫಸ್ಟ್ ಹಾಕೊಂಡೆ, ಅದಾದ್ಮೇಲೆ ಹಾಲನ್ನ ಹಾಕೊಂಡು ಈ ರೀತಿ ಚೆನ್ನಾಗಿ ತಿರುಗ್ತಾ ಇರ್ಬೇಕು. ಹಾಲು ಗಟ್ಟಿ ಆಗ್ಬೇಕು. ಈಗ ಸ್ವಲ್ಪ ಹಾಲು ಕಾದ ನಂತರ ನಾವು ಒಂದು ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನಾನು ನಿಂಬೆ ಹಣ್ಣ ಹಿಂಡ್ಕೊಂಡಿದೀನಿ. ಹಾಲೆಲ್ಲ ಕೆನೆಗಟ್ಟಿದೆ, ಇದು ಗಟ್ಟಿ ಆಗ್ಬೇಕು ಚೆನ್ನಾಗಿ. ಉರಿಯನ್ನ ಜೋರ್ ಇಟ್ಕೊಳಕ್ ಹೋಗ್ಬೇಡಿ, ಹಾಲು ಸುರಿದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಇದನ್ನ ಕುದಿಸ್ತಾ ಹೋಗ್ಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಬೇಕು, ಬಟ್ ಪೇಶನ್ಸ್ ಇಂದ ಇದನ್ನ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆದಂತ ರೆಸಿಪಿ. 15 ನಿಮಿಷ ಕುದಿಸಿದ ನಂತರ ಈ ರೀತಿ ಗಟ್ಟಿಯಾಗಿ ಆಗತ್ತೆ. ಈ ಟೈಮ್ ನಲ್ಲಿ ನಾನು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ. ಸಕ್ಕರೆಯನ್ನ ನೋಡ್ ಹಾಕೊಡಿ. ನಾನು 1/4 ಕಪ್ ನಲ್ಲೂ ಇನ್ನು ಸ್ವಲ್ಪ ಉಳಿಸಿದ್ದೀನಿ, ಯಾಕಂದ್ರೆ ಹಾಲಲ್ಲೂ ಸ್ವೀಟ್ ಅಂಶ ಇರೋದ್ರಿಂದ ಇದು ಗಟ್ಟಿ ಆದ್ಮೇಲೆ ಹೆವಿ ಸ್ವೀಟ್ ಆಗತ್ತೆ. ಹಾಗಾಗಿ ನೋಡ್ಕೊಂಡು ಸಕ್ಕರೆಯನ್ನ ಹಾಕೊಳ್ಳಿ. ಒಂದ್ 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಈಗ ಸೈಡ್ಸ್ ಅನ್ನೆಲ್ಲ ನಾವು ಚೆನ್ನಾಗಿ ತಿರುಕೊಳ್ಬೇಕು. ಈಗಿದು ಹಲ್ವಾ ಕನ್ಸಿಸ್ಟೆನ್ಸಿ ಇದೆ, ಇನ್ನು ಸ್ವಲ್ಪ ಇದು ಗಟ್ಟಿ ಆಗ್ಬೇಕು. ನೋಡಿದ್ರಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿ ಬರ್ಬೇಕು. ನೀವು ಹಲ್ವಾ ತರ ಇದ್ದ ಕನ್ಸಿಸ್ಟೆನ್ಸಿಲೆ ಪ್ಯಾನ್ ಇಂದ ತೆಗೆದು ನೀವು ಅದನ್ನೇನಾದ್ರೂ ಮೌಲ್ಡಿಗೆ ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ತಣ್ಣಗಾಗಿ ಹದ ಬಂದು ಗಟ್ಟಿ ಆಗೋದಿಲ್ಲ. ಹಾಗಾಗಿ ಕಂಪ್ಲೀಟ್ ಆಗಿ ಕೋವಾ ತರ ಕನ್ಸಿಸ್ಟೆನ್ಸಿ ಬಂದ ಮೇಲೆನೆ ನೀವು ಇಮಿಡಿಯೇಟ್ ಆಗಿ ಈ ಒಂದು ಬಾಕ್ಸ್ ಅಥವಾ ಮೌಲ್ಡಿಗೆ ಶಿಫ್ಟ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಲೆವೆಲ್ ಮಾಡ್ಕೊಂಡು ತಣ್ಣಗಾಗೋದಕ್ ಬಿಡ್ಬೇಕು. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಶೇಪ್ ಚೆನ್ನಾಗಿ ಬರೋದಿಲ್ಲ. ಮಿನಿಮಮ್ ಒಂದ್ 2-3 ಗಂಟೆ ಟೈಮು ಹಾಗೆ ಬಿಟ್ಬಿಡಿ. ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೇಕು. ತುಂಬಾ ಕ್ವಿಕ್ ಆಗಿ ಆಗುವಂತ ರೆಸಿಪಿ. ಇಲ್ಲಿ ನಾನು ಬಳಸಿರೋದು ಹಾಲು ಮತ್ತೆ ಸಕ್ಕರೆ, 2 ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಈ ರೀತಿ ಟೇಸ್ಟಿ ಆದಂತ ಕ್ವಿಕ್ ಆದಂತ ರೆಸಿಪಿಯನ್ನ ಮಾಡ್ಬೋದು. ಈ ಒಂದು ಹಬ್ಬಕ್ಕೆ ಪರ್ಫೆಕ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಈ ರೆಸಿಪಿಯನ್ನ ಮಾಡೋದನ್ನ ಮರಿಬೇಡಿ, ಟ್ರೈ ಮಾಡಿ. ತುಂಬಾನೇ ಈಸಿ ಆದಂತ ರೆಸಿಪಿ, ಪರ್ಫೆಕ್ಟ್ ಆಗಿ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಕಲರ್ಫುಲ್ ಆದಂತ ಬೇಕರಿ ಶೈಲಿಯ ಕಾಲ್ಕಂಡ್ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ. ಮಿಲ್ಕ್ ಪೇಡ, ಈ ರೀತಿಯಾದಂತಹ ಕಾಲ್ಕಂಡ್ ರೆಸಿಪಿಗಳು ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇ ಟೇಸ್ಟ್ ಮಾಡಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಸೆಟ್ ಆಗ್ಬೇಕು, ಹಾಗೆ ಬಿಟ್ಟು ತಿಂದ್ರೆ ಟೇಸ್ಟಿ ಆಗಿರುತ್ತೆ. ಧನ್ಯವಾದಗಳು.